ಗುರು ದೀಪೋತ್ಸವದ ಪಟಾಕಿ ಸೀದಾ ಮೈ ಮೇಲೆ ಸಿಡಿದು ಬಿಡ್ತು. ಸೊ ಹಾಯ್ ಗಾಯ್ಸ್, ಇದು ನನ್ನ ಸೆಕೆಂಡ್ ವಿಡಿಯೋ. ಆ್ಯಕ್ಚುಲಿ ಈ ವಿಡಿಯೋನ ಸಂಡೇನೇ ಪೋಸ್ಟ್ ಮಾಡಬೇಕಾಗಿತ್ತು. ಸಂಡೇ ಒಂದು ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಈ ವಿಡಿಯೋನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೊರಗೆ ಬಂದು ನಿಂತರೆ ಮತ್ತೆ ಒಳಗೆ ಹೋಗಿ ಮಲ್ಕೊಳ್ಳೋಣ ಅನ್ನೋ ಅಷ್ಟು ಚಳಿ ಇತ್ತು. ಹೋಗಿ ಮಲ್ಕೊಂಡ್ರೆ ಮಾಡೋ ಕೆಲಸ ಎಲ್ಲ ನಿಲ್ಲುತ್ತೆ ಅಂತ ನಾನು ಬೇಗ ಬೇಗ ಟಿಫನ್ ಮಾಡ್ಕೊಂಡು ಡ್ಯೂಟಿಗೆ ಹೋಗಿದ್ದೆ. ಡ್ಯೂಟಿ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು. ದೀಪೋತ್ಸವಕ್ಕೆ ಹೋಗೋಕ್ಕಿನ್ನೂ ಟೈಮ್ ಇದೆ ಅಂತ ನಾನು ಬೇಗ ರೆಡಿಯಾಗಿ ಹೋಗಿದ್ದೆ ನಮ್ಮ ಅಣ್ಣರ ಮನೆಗೆ. ನಮ್ಮ ಅಣ್ಣರ ಮನೆಗೆ ಬಂದೆ. ಅಲ್ಲಿ ನೋಡಿದರೆ ಸ್ಯಾಮ್ ಸಮೀರ್ ಅವ್ರದ್ದು ಲಾಗ್ ನೋಡ್ತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ಒಂದು ಲಾಗ್ ಆಗೋ ಮಟ್ಟ ಕುಂತೆ. ಅಲ್ಲಿಂದ ನಾನು ಸೀದಾ ಬಂದಿದ್ದೆ ಇಲ್ಲಿಗೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ತಪ್ಪು ತಿಳ್ಕೊಬೇಡ್ರಿ ಗುರು, ನಾನು ಹೋಗಿದ್ದು ಅಲ್ಲಿಗಲ್ಲ, ನಮ್ಮ ಅಣ್ಣರ ಅಂಗಡಿಗೆ. ಅಲ್ಲಿಂದ ಬೈಕ್ ತಗೊಂಡು ಇಬ್ರು ಹೋಗಿ ಬೇಗ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ಗಾಂಧಿ ಮೈದಾನಕ್ಕೆ. ಅಲ್ಲಿಂದ ಸೀದಾ 3 ಜನ ಒಳ ಬಂದು ನೋಡಿದ್ರೆ ಡೆಕೋರೇಷನ್ ಅಂತೂ ಚೆನ್ನಾಗೇ ಇತ್ತು. 51ನೇ ವರ್ಷದ ಪಂದಳ ರಾಜ ಮಹಾ ದೀಪೋತ್ಸವ ನೋಡೋಕೆ 2 ಕಣ್ಣು ಸಾಲದು ಗುರು. ಅಯ್ಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬಿಡ್ಕೊಂಡು ಪುಟಾಣಿಗಳ ಡ್ಯಾನ್ಸ್ ನೋಡಕ್ ಬಂದ್ವಿ. ಏನ್ ಹೇಳಿ, ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರೆ ನೋಡೋಕೆ ಏನೋ ಒಂಥರ ಖುಷಿ. ಅಷ್ಟರಲ್ಲಿ ಪಟಾಕಿ ಹಚ್ಚಕ್ ಸ್ಟಾರ್ಟ್ ಮಾಡಿದ್ರು. ಸೀದಾ ಅಲ್ಲಿಗೆ ಬಂದು ನಿಂತ್ವಿ. ರಿಂಗು, ವಾಲು, ಫ್ಲವರ್ ಪಾಟು, ಆಮೇಲೆ ಸ್ಕೈ ಶಾಟ್ ಅಂತೆ ಡಿಫ್ರೆಂಟ್ ಆಗಿ ಪಟಾಕಿನ ಹಚ್ಚಿದ್ರು. ಹಚ್ಚುವಾಗ ಒಂದ್ ಪಟಾಕಿ ಅಂತೂ ಸೀದಾ ಬಂದು ನಮ್ಮ ಮೈ ಮೇಲೆ ಸಿಡಿದು ಬಿಡ್ತು ಗುರು. ಆಮೇಲೆ ಕೊನೆಯಲ್ಲಿ ಹಚ್ಚಿದ್ದೆ ನಾಗರ ಹಾವಿನ ಪಟಾಕಿ. ಈ ಪಟಾಕಿ ಅಂದ್ರೂ ಸೇಮ್ ಟು ಸೇಮ್ ಹಾವಿನ ತರಾನೇ ಮಾಡುತ್ತೆ ಗುರು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಫಾಲೋ ಮಾಡಿ ಗುರು.